ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೆಂಡಿ ಮಸಾಲೆ ಹಾಗೂ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬೆಂಡಿ ಮಸಾಲ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಒಂದು ಬಾಣಲಿಗೆ 2-3 ಸ್ಪೂನ್ ಎಣ್ಣೆ ಹಾಕಿ ಬದನೆಕಾಯಿ ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು. ಬೆಂಡೆಕಾಯಲ್ಲಿರ್ತಕ್ಕಂಥ ಲೋಳೆ ಅಂಶ ಎಲ್ಲ ಹೋಗಬೇಕು, ಇಲ್ಲಾಂದರೆ ಗ್ರೇವಿ ಅಂಟಂಟು ಅನಿಸ್ತಾ ಇರುತ್ತೆ. ನೋಡಿ, ಈಗ ಇಷ್ಟಾದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಮತ್ತೆ ಅದೇ ಪ್ಯಾನ್ಗೆ ಇನ್ನೊಂದು 3 ಸ್ಪೂನ್ ಎಣ್ಣೆ ಹಾಕಿ 1/4 ಸ್ಪೂನಷ್ಟು ಜೀರಿಗೆ, 3 ಹಸಿಮೆಣ್ಸಿನ್ಕಾಯಿ ರೌಂಡಿಗೆ ಸೀಳ್ಕೊಂಡು ಹಾಕ್ಕೊಂಡಿರೋದು, ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನೂ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಈರುಳ್ಳಿ ಫ್ರೈ ಆಯಿತು ಅನ್ನೋಷ್ಟರಲ್ಲಿ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸಿ ಫ್ರೈ ಮಾಡ್ಕೊಳ್ಳೋದು. ನಾನು ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊನ ಪ್ಯೂರಿ ಮಾಡ್ಕೊಂಡಿದ್ದೆ. ಏನಿಲ್ಲ, ಹಸಿ ಟೊಮೆಟೊನೇ ಹೆಚ್ಚಿ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡಿದ್ದು. ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಟೊಮೊಟೊ ಬೇಯಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವಿಲ್ಲಿ 1 ಸ್ಪೂನ್ ಕಡಲೆ ಹಿಟ್ಟಿಗೆ ನೀರು ಹಾಕಿ ಗಂಟಿಲ್ದಂತೆ ಕಲಿಸ್ಕೊಳ್ಳೋಣ. ಈಗ ನೋಡಿ, ಟೊಮೆಟೊ ಎಲ್ಲ ಬೆಂದಿದೆ, ಟೊಮೊಟೊ ಪ್ಯೂರಿ. ಈ ಸಮಯದಲ್ಲಿ ನಾವು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಗೆ ಅರ್ಧ ಸ್ಪೂನು ಧನಿಯಾ ಪುಡಿಯನ್ನು ಸಹ ಸೇರಿಸಿ ಮತ್ತು ಈ ಪುಡಿಗಳನ್ನು ಫ್ರೈ ಮಾಡ್ಕೋಬೇಕು. ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಿ ಈ ಅದಕ್ಕೆ ಬರಬೇಕು. ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಎಣ್ಣೆ ಬಿಟ್ಟಿದೆ. ಈ ಸಮಯದಲ್ಲಿ ನಾವು ಕಡಲೆ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸಿ ಕೈ ಆಡಿಸ್ತಾ ಇರಬೇಕು. ಇಮಿಡಿಯೇಟಾಗಿಯೇ ಕೈ ಬಿಟ್ಟರೆ ಗಂಟಾಗಿಬಿಡುತ್ತೆ. ಸ್ವಲ್ಪ ಕುದಿಯೋಕ್ಕೆ ಶುರುವಾಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೋದು. ಕಡಲೆ ಹಿಟ್ಟು ಕುದಿಯೋಕ್ಕೆ ಶುರುವಾದ ನಂತರ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೆ ನಾನಿಲ್ಲಿ. ಮೊಸರನ್ನು ಸಹ ಹಾಕಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಚೆನ್ನಾಗಿ. ಈ ಸಮಯದಲ್ಲಿ ನಾವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದೇ ಸಮಯದಲ್ಲಿ ನಾವು ಸೇರಿಸಬೇಕಾಗುತ್ತೆ. ತುಂಬ ರುಚಿಯಾಗಿರುತ್ತೆ ಈ ಥರ ಗ್ರೇವಿ. ಒಮ್ಮೆ ಎಲ್ಲರೂ ಮಾಡ್ಕೊಳ್ಳಿ, ಇಷ್ಟ ಆಗುತ್ತೆ ಖಂಡಿತ. ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೋಡಿ, ಚೆನ್ನಾಗಿ 5 ನಿಮಿಷಗಳ ಕಾಲ ಮಸಾಲೆ ಕುದ್ದಿದೆ. ಕುದ್ದ ನಂತರ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ಸೇರಿಸಿ ಮತ್ತೆ ಮುಚ್ಚಳ ಮುಚ್ಚಿ 5ರಿಂದ 6 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಡಬೇಕು. ಮಧ್ಯದಲ್ಲಿ 2-3 ಸರಿ ತಿರುಗಿಸ್ಕೊಡ್ಬೇಕಾಗುತ್ತೆ. ಈಗ ಬೆಂದಿದೆ ಬೆಂಡೆಕಾಯಿ ಎಲ್ಲ. ಈ ಸಮಯದಲ್ಲಿ ನಾವು 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸಿ ಮತ್ತೆ ಇನ್ನೊಂದು 2 ನಿಮಿಷಗಳ ಕಾಲ ಕುದಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ಬೆಂಡಿ ಮಸಾಲ ರೆಡಿ ಆಗುತ್ತೆ. ಈಗ ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕಲಸಿದ್ದೀನಿ. ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಸೈಜ್ಗೆ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಇದು ತುಂಬ ಲೇಯರ್ಡಾಗಿ ಬರುತ್ತೆ. ಸ್ಕ್ವೇರ್ ಚಪಾತಿ ಮಾಡ್ತಾಯಿದ್ದೀನಿ, ತುಂಬ ಲೇಯರ್ಗಳು ಬರುತ್ತೆ. ನಾನು ಮಾಡೋ ಥರ ನೋಡ್ಕೊಳ್ಳಿ. ಎಣ್ಣೆ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ನೋಡಿಕೊಂಡ್ರೆ ತುಂಬ ಲೇಯರ್ಸ್ ಬರುತ್ತೆ. ನೋಡಿ, ಮೊದಲಿಗೆ ಮೀಡಿಯಮ್ ಸೈಜ್ ಚಪಾತಿ ಸೈಜಲ್ಲೇ ನಾವು ಲಟ್ಸ್ಕೊಳ್ಳೋಣ. ನಂತರ ಚಪಾತಿಗೆ ಸಂಪೂರ್ಣವಾಗಿ ಎಣ್ಣೆಯನ್ನು ಹಚ್ಕೊಳ್ಳೋಣ. ಎಣ್ಣೆ ಹಚ್ಚಿದ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಈ ರೀತಿ ಉದುರಿಸಿ ಅರ್ಧಕ್ಕೆ ಫೋಲ್ಡ್ ಮಾಡೋಣ. ಈಗ ಫೋಲ್ಡ್ ಮಾಡಿರೋ ಭಾಗಕ್ಕೂ ಸ್ವಲ್ಪ ಎಣ್ಣೆ ಹಚ್ಚೋದು. ಈ ರೀತಿ ಹಚ್ಚೋದ್ರಿಂದ ತುಂಬ ಲೇಯರ್ಸ್ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಮೃದುವಾಗಿ ಬರುತ್ತೆ ಚಪಾತಿ. ಮತ್ತು ಈ ಭಾಗಕ್ಕೂ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿದ್ರೆ ಸ್ಕ್ವಯರ್ ಆಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದೇ ಶೇಪಲ್ಲಿ ಲಟ್ಸಿದ್ರೆ ಈ ರೀತಿ ಸ್ಕ್ವಯರ್ ಚಪಾತಿ ರೆಡಿ ಆಗುತ್ತೆ. ಇದನ್ನು ಎರಡೂ ಬದಿ
ಎಣ್ಣೆ ಹಚ್ಚಿ ಹದವಾಗಿ ಬೇಯಿಸ್ಕೊಂಡ್ರೆ ಮೃದುವಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಚಪಾತಿ ರೆಡಿ ಆಗುತ್ತೆ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಪಲ್ಯನೇ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಗ್ರೇವಿ ಸಹ ತುಂಬ ಚೆನ್ನಾಗಿ ಬರುತ್ತೆ. ರೆಸ್ಟೋರೆಂಟ್ಗಳಲ್ಲಿ ಹೇಗೆ ಸಿಗುತ್ತೋ ಅದೇ ಟೇಸ್ಟಲ್ಲೇ ಸಿಗುತ್ತೆ. ಪ್ರಯತ್ನ ಮಾಡಿ ಎಲ್ಲರೂ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.